ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಶ್ರೀವಾರಿ ನಾಲೆಜ್ ಚಾನೆಲ್ಗೆ ಸ್ವಾಗತ. ಏನಪ್ಪ ಅಂದರೆ ಈ ದಿನದ ವಿಶೇಷ, ನನಗೆ ಏಪ್ರಿಲ್ ತಿಂಗಳಲ್ಲಿ ನನಗೆ ಒಂದು ದಿವಸ ತಿರುಮಲದಲ್ಲಿ ನಡೆಯುವ ಅಂಗಪ್ರದಕ್ಷಿಣೆಯಲ್ಲಿ ನನಗೊಂದು ಟಿಕೆಟ್ ಸಿಕ್ಕಿದೆ. ಇದು ಭಾಳ ಸಂತೋಷದ ವಿಷಯ ನನಗೆ. ಯಾಕೆ ಅಷ್ಟು ಸಂತೋಷ ಅಂತ ಹೇಳಿದ್ರೆ, ನಾವು ದೇವ್ರನ್ನ ಹತ್ತದಿಂದ ನೋಡಬೇಕು ಅಂತ ಸುಪ್ರಭಾತ ಸೇವೆಗೆ ಹೋಗ್ತೀವಿ. ಏನೇನೋ ಒಂದು ಹತ್ತಿರದಲ್ಲಾಗುವಂಥ ಸೇವೆಗಳನ್ನ ನೋಡಬೇಕು, ದೇವ್ರ ಮುಂದೆ ಸ್ವಲ್ಪ ಹೊತ್ತು ನಿಂತ್ಕೋಬೇಕು ಅಂತೆಲ್ಲ ಮಾಡ್ತೀವಿ. ಆದರೆ ಇದು ದೇವರಿಗೆ ನಾವು ನಮ್ಮ ಕೈಲಾಗದೊಂದು ನಮ್ಮ ಶಕ್ತಿಯಿಂದ ಒಂದು ಸೇವೆ ಮಾಡ್ದಂಗೆ ಅಂತ. ಇದು ಸಾಮಾನ್ಯವಾಗಿ ಸಿಗೋದಿಲ್ಲ. ತುಂಬ ಎವ್ರಿ ಮಂತ್ ಹಾಕ್ತಾನೇ ಇರಬೇಕು. ಸ್ವಲ್ಪ ದಿವಸ ಇದನ್ನು ಎಲೆಕ್ಟ್ರಾನಿಕ್ ಡಿಪ್ಪಲ್ಲಿ ಇಟ್ಟಿದ್ರು. ಆಮೇಲಿಂದ ಇವಾಗ ಒಂದು ದಿವಸ ಅಂತ ಅದಕ್ಕೆ ಇಟ್ಟಿದ್ದಾರೆ. ಸೊ ನೀವೆಲ್ಲರೂ ಪ್ರತಿ ತಿಂಗಳೂ ನೀವು ಕೂಡ ಟ್ರೈ ಮಾಡಿ. ವೆಂಕಟೇಶ್ವರನ ಹತ್ತಿರ ಬೆಟ್ಟ ಹತ್ಕೊಂಡು ಹೋಗಿ ನಿಮ್ಮ ಕೈಲಿ ಏನಾಗುತ್ತೋ ಅದನ್ನು ಸೇವೆ ಮಾಡ್ಕೊಳ್ಳಿ. ಮೆಟ್ಲಿಗೆಲ್ಲ ನೀವು ಅರ್ಶಿನ ಕುಂಕುಮ ಕರ್ಪೂರ ಎಲ್ಲ ಹಚ್ಕೊಂಡು ಆ ಥರ ಸೇವೆ ಮಾಡ್ಬೋದು. ಆವಾಗವಾಗ ಶ್ರೀನಿವಾಸ ದೇವರ ದೇವಸ್ಥಾನಕ್ಕೆ ಹೋಗ್ತಾ ಇರ್ಬೋದು. ಯಾಕೆ ಅಂತ ಹೇಳಿದರೆ, ಈ ಕಲಿಯುಗದಲ್ಲಿ ಪ್ರತ್ಯಕ್ಷ ದೈವ ತಿರುಮಲೇಶ್ವರ. ಕೆಲವ್ರು ನನ್ನನ್ನು ಕೇಳ್ತಾರೆ, ಏನು ಯಾವಾಗಲೂ ಹೋಗ್ತೀಯಾ ಅಂತ. ಏನೋ ನನಗೆ ಹಂಗೆ ಯಾವಾಗಲೂ ಹೋಗಬೇಕು ಅಂತ ಅನಿಸತ್ತೆ. ನನ್ನ ಇನ್ನೂ ಕೆಲವು ಫ್ರೆಂಡ್ಸ್ ಇದ್ದಾರೆ, ಪ್ರತಿ ತಿಂಗಳು ಹೋಗ್ತಾರೆ. ತಪ್ಪದೇ ಪ್ರತಿ ತಿಂಗಳು ಹೋಗ್ತಾರೆ. ಅದು ಸುತ್ತಮುತ್ತಲು ಇರೋ ದೇವಸ್ಥಾನಕ್ಕೆಲ್ಲ ಹೋಗ್ತಾರೆ. ಇಲ್ಲಿಂದ ಬೆಂಗಳೂರಿಂದ ಹೋಗ್ತಾ ಕಾಣಿಪಾಕಂ ಗಣಪತಿಗೆ, ಆಮೇಲೆ ಕಲ್ಯಾಣ ವೆಂಕಟರಮಣಂಗೆ ಹೋಗ್ತಾರೆ, ಗೋವಿಂದರಾಜಪಟ್ಟಣ, ಆಮೇಲೆ ಪದ್ಮಾವತಿ ಅಮ್ಮನವ್ರ ದೇವಸ್ಥಾನ. ಹೀಗೆ ಅದ್ರ ಸುತ್ತೂರ ಬೇಕಾದಷ್ಟು ದೇವಸ್ಥಾನಗಳಿದೆ. ಆಮೇಲೆ ಅಲ್ಲಿ ಒಂದು ಅಪ್ಪಲಾಯ ಗುಂಟ ಅಂತ ಒಂದಿದೆ, ಅದಕ್ಕೆ ಹೋಗ್ತಾರೆ. ಹೀಗೆ ಎಷ್ಟೊಂದು ಕಡೆ ಲಾಸ್ಟಿಗೆ ಬರಬೇಕಾದ್ರೆ ಕಾಳಹಸ್ತಿಗೆ ಹೋಗಿ ಮನೆಗೆ ಬರ್ತಾರೆ. ಇದಿಷ್ಟನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಪ್ರತಿ ತಿಂಗಳು ಎಲ್ರಿಗೂ ಹೋಗೋಕ್ಕಾಗಲ್ಲ, ಕರ್ಕೊಂಡು ಹೋಗಬೇಕಾಗತ್ತೆ. ಮಕ್ಕಳು ಫ್ಯಾಮಿಲಿನಲ್ಲಿ ಯಾರಾದರೂ ಕರ್ಕೊಂಡು ಹೋಗಬೇಕು, ಆಮೇಲೆ ಟಿಕೆಟ್ ಮಾಡಿಸ್ಬೇಕು. ಹಂಗೆ ಒಬ್ಬೊಬ್ಬರೇ ಹೋಗೋಕ್ಕಾಗಲ್ಲ. ಆದರೂ ಕೂಡ ಅದೊಂದು ಏಮ್ ಇಟ್ಕೊಂಡ್ಬಿಡಬೇಕು. ಯಾವಾಗಲೂ ದೇವ್ರನ್ನ ನೋಡಬೇಕು ಅಂತ ನಾವು ಆಸೆ ಪಟ್ಟಷ್ಟು ಅವನು ನಮ್ಮನ್ನು ಮತ್ತಷ್ಟು ಅವನು ಕರೆಸ್ಕೊಳ್ತಾನೆ. ಇದು ಅಷ್ಟೇ, ಶಿರಡಿ ಸಾಯಿಬಾಬಾನೂ ಅಷ್ಟೇ, ಮಂತ್ರಾಲಯ ಗುರುಗಳು ಅಷ್ಟೇ. ಹೀಗೆ ಹೋಗ್ತಾನೇ ಇರಬೇಕು ದೇವಸ್ಥಾನಕ್ಕೆ. ಧನ್ಯವಾದಗಳು. ನಾಲೆಡ್ಜ್ನ ನೋಡ್ತಾ ಇರಿ. ಶ್ರೀವಾರಿ ನಾಲೆಜ್ ಬರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಧನ್ಯವಾದಗಳು.